ಡ್ರ್ಯಾಗನ್. ಇದು ಅಶ್ವಥ್ ಮಾರಿಮುತ್ತು ಅವರು ಡೈರೆಕ್ಟ್ ಮಾಡಿ, ಪ್ರದೀಪ್ ರಂಗನಾಥನ್, ಅನುಪಮಾ ಪರಮೇಶ್ವರ್ ಹಾಗೂ ಖಯಾರ್ದು ಲೋವರ್ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಮೂವಿ. ಇದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದ್ದು, ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡುವಂತ ಮೂವಿ. ಇನ್ನು ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಮ್ಮ ಹೀರೋ ಡಿ ರಾಘವನ್ 12th ಸ್ಟ್ಯಾಂಡರ್ಡ್ ಅಲ್ಲಿ 96% ಮಾಡಿ ಗೋಲ್ಡ್ ಮೆಡಲ್ ತಗೋತಾನೆ. ಅವಾಗ ಅವನಿಗೆ ಇಷ್ಟ ಇರೋ ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡ್ತಾನೆ. ಅಲ್ಲಿ ಏನಾಯ್ತು, ಡಿ ರಾಘವನಿಂದ ಡ್ರ್ಯಾಗನ್ ಹೇಗಾದ, ಅದರಿಂದ ಅವನ ಲೈಫ್ ಮೇಲೆ ಏನ್ ಇಂಪ್ಯಾಕ್ಟ್ ಆಯ್ತು ಅನ್ನೋದೇ ಮೂವಿದು ಮೇನ್ ಸ್ಟೋರಿ ಲೈನ್. ಇನ್ನ ಮೂವಿಲಿ ನನಗೆ ಇಷ್ಟ ಆಗಿರೋ ವಿಚಾರಗಳಿಗೆ ಬಂದ್ರೆ ಅವು ತುಂಬಾ ಇದಾವೆ. ಫಸ್ಟ್ ಹೇಳೋದಾದ್ರೆ ಅದು ಬರವಣಿಗೆ ಅಂತ ಹೇಳ್ತೀನಿ. ಮೂವಿಲಿ ಸ್ಪೆಸಿಫಿಕ್ ಒಬ್ರೆ ವಿಲನ್ ಅಂತ ಯಾರು ಇಲ್ಲ. ಕೆಲವು ಸಾರಿ ಹೀರೋ ಅವನಿಗವನೇ ವಿಲನ್ ಆಗ್ತಾನೆ, ಇನ್ನು ಕೆಲವು ಸಾರಿ ಕೆಲವು ಕ್ಯಾರೆಕ್ಟರ್ಗಳನ್ನ ವಿಲನ್ ತರ ಪೋರ್ಟ್ರೆ ಮಾಡ್ತಾರೆ. ಬಟ್ ಲೇಟರ್ ಪಾರ್ಟ್ ಆಫ್ ದಿ ಮೂವಿಲಿ ಅದಕ್ಕೆ ಒಂದು ಒಳ್ಳೆ ರೀಸನ್ ನ ಕೊಟ್ಟಿರ್ತಾರೆ, ಯಾಕೆ ಆ ತರ ಆಯ್ತು ಅನ್ನೋದು. ಅದು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಹೇಳ್ತೀನಿ. ಹಾಗೆ ನಾನು ಈ ಮೂವಿ ಬಗ್ಗೆ ಕೇಳಿದಾಗ ಇದು ಒಂದು ರೆಗ್ಯುಲರ್ ಕಾಲೇಜ್ ಸ್ಟೋರಿ ಮೂವಿ ಅಂತ ಮಾಡಿದ್ದೆ, ಬಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಈ ಮೂವಿ ಮುಖಾಂತರ ಅವ್ರು ಕೊಟ್ಟಿರೋ ಒಂದು ಸೋಷಿಯಲ್ ಮೆಸೇಜ್ ನಂಗೆ ಸಖತ್ ಇಷ್ಟ ಆಯ್ತು. ಇನ್ನ ಇದನ್ ಬಿಟ್ರೆ ಹೀರೋನ ತಂದೆ ಕ್ಯಾರೆಕ್ಟರೈಸೇಷನ್ ಸಖತ್ತಾಗಿ ಮಾಡಿದ್ದಾರೆ. ಅವರ ಇನ್ನೋಸೆನ್ಸ್ ನ ಮೂವಿ ಪೂರ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮತ್ತೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋ ಮತ್ತೆ ಆ ಹೀರೋ ತಂದೆಯವರ ಒಂದು ಕನ್ವರ್ಸೇಷನ್ ಬರುತ್ತೆ, ಅದು ತುಂಬಾ ಇಷ್ಟ ಆಯ್ತು. ಮೂವಿಲಿ ನನಗೆ ಇಷ್ಟ ಆಗದೇ ಇರೋ ವಿಚಾರಗಳಿಗೆ ಬಂದ್ರೆ ಅವು ತುಂಬಾ ಕಡಿಮೆ ಇದಾವೆ. ಸ್ಟಾರ್ಟಿಂಗ್ ಅಲ್ಲಿ ಮೂವಿ ರೆಗ್ಯುಲರ್ ಟೆಂಪ್ಲೇಟ್ ಅಲ್ಲಿ ಹೋಯ್ತು, ನಾರ್ಮಲ್ ಕಾಲೇಜ್ ಸ್ಟೋರಿ ಮೂವಿ ತರ. ಅವಾಗ ಸ್ವಲ್ಪ ಲ್ಯಾಗ್ ಅನಿಸ್ತು, ಬಿಟ್ರೆ ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇತ್ತು. ಮೂವಿ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ ಸಖತ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇದೆ ಮೂವಿದು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೆಲವರಿಗೆ ಲ್ಯಾಗ್ ಅನ್ಸ್ಬೋದು ನಾರ್ಮಲ್ ಟೆಂಪ್ಲೇಟ್ ಇಂದ. ಅದನ್ ಬಿಟ್ರೆ ಪ್ರತಿ ಟೈಮ್ ಇಂಟರ್ವಲ್ಗೂ ಹೀರೋಗೊಂದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಅದರಿಂದ ಮೂವಿ ಎಂಗೇಜಿಂಗ್ ಆಗಿದೆ. ಫಸ್ಟ್ ಹಾಫ್ ಡೀಸೆಂಟ್ ಆಗಿ ಎಂಡ್ ಆಗುತ್ತೆ. ಇನ್ನ ಸೆಕೆಂಡ್ ಹಾಫ್ ವಿಚಾರಕ್ಕೆ ಬರೋದಾದ್ರೆ, ಹೀರೋಗೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದು ಪ್ರಿಡಿಕ್ಟೇಬಲ್ ಆಗಿದ್ರು ಅದನ್ನ ಪ್ಲೇಸ್ ಮಾಡಿರೋ ಟೈಮಿಂಗ್ ಆಗ್ಲಿ ಮತ್ತೆ ಅಲ್ಲಿಂದ ಸ್ಟೋರಿ ಮುಂದಕ್ಕೆ ಹೇಗೆ ಹೋಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮ್ಮನ್ನ ಎಂಗೇಜಿಂಗ್ ಆಗಿಡುತ್ತೆ. ಇನ್ನ ಮೂವಿನ ಇವರು ಎಂಡ್ ಮಾಡಿರೋ ರೀತಿ ನಂಗೆ ಸಖತ್ ಇಷ್ಟ ಆಯ್ತು. ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡೋ ಸಲುವಾಗಿ ಮೂವಿನ ಡಿಫ್ರೆಂಟ್ ಆಗಿ ಎಂಡ್ ಮಾಡಿದ್ದಾರೆ. ಹೀಗಾಗಿ ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿ ಬಂದಿದೆ. ಓವರ್ ಆಲ್ ಆಗಿ ಹೇಳೋದಾದ್ರೆ, ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿರೋ ಕಾಲೇಜ್ ಸ್ಟೋರಿ ಬೇಸ್ಡ್ ಮೂವಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೂಪರ್ ಕಾಮಿಡಿ ಜೊತೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ನ ಕೊಡಕ್ ಟ್ರೈ ಮಾಡಿದ್ದಾರೆ. ಡೆಫಿನೆಟ್ಲಿ ಒಂದು ಗುಡ್ ವಾಚ್ ಅಂತೂ ಆಗುತ್ತೆ. ಐ ಗಿವ್ 3.5 ಔಟ್ ಆಫ್ 5 ಸ್ಟಾರ್ಸ್ ಅಂತ ಹೇಳ್ತೀನಿ. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೇ ಅವೈಲೇಬಲ್ ಇದೆ, ಹೋಗಿ ನೋಡ್ಬೋದು.